ನಮಸ್ಕಾರ ಸರ್, ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಮಹಾರಾಷ್ಟ್ರದಲ್ಲಿ ತುಕಾರಾಮ್ ಮುಂಡೆ ಅವರು IAS ಆಫೀಸರ್ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳ ಮೇಲೆ ರೇಡ್ ಮಾಡ್ತಾಯಿದ್ದಾರೆ. ದೊಡ್ಡ ದೊಡ್ಡ ಶ್ರೀಮಂತರು ನಡೆಸುವಂಥ ಹೋಟೆಲ್ಗಳ ಮೇಲೆ, ಆಹಾರ ಪೊಟ್ಟಣಗಳ ಮೇಲೆ ಎಲ್ಲ ಕಡೆಗೆ ರೇಡ್ ಮಾಡಿಸ್ತಾಯಿದ್ದಾರೆ. ನ್ಯಾಯಾಲಯದಲ್ಲಿ ಆವರಣದಲ್ಲಿರ್ತಕ್ಕಂಥ ಒಂದು ದೊಡ್ಡ ಹೋಟೆಲ್ ಮೇಲೆ ಅವ್ರು ರೇಡ್ ಮಾಡಿದರು. ತುಕಾರಾಮ್ ಮುಂಡೆ ಅವರ ಹೆಸರು ಇಡೀ ಭಾರತ ದೇಶದಲ್ಲಿ ಈಗ ಜನಜನಿತ ಆಗಿದೆ. ಅವರು 21 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಅದರ ವರ್ಗಾವಣೆ ಆದಷ್ಟು 25 ಬಾರಿ ವರ್ಗಾವಣೆ ಆಗಿದ್ದಾರೆ. ತುಕಾರಾಮ ಮುಂಡೆ ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲಿ ಹೆಸರನ್ನು ಗಳಿಸ್ತಾ ಹೊತ್ತಿನಲ್ಲಿ ರಾಜಕಾರಣಿಗಳನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದಾರೆ. ಏನೂ ಬೇಡ, ಇವರನ್ನ ಒಂದು ಮೂಲೆ ಕೂಡಿಸ್ಬೇಕಂತೇಳಿ ಅಲ್ಲಿ FDA ಆಹಾರ ಸುರಕ್ಷತೆ ಇಲಾಖೆ ಕಳಿಸಿದರು. ಈಗೇನಾಯಿತು, ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ರೇಡನ್ನು ಮಾಡ್ತಾಯಿದ್ದಾರೆ. ಮತ್ತು ಮುಂಬೈ ಮತ್ತು ಪುಣಾದಲ್ಲಿ, ಕೊಲ್ಹಾಪುರ ಸಮೀಪ ಹಾಲನ್ನು, ಡೂಪ್ಲಿಕೇಟ್ ಹಾಲನ್ನು ತಯಾರು ಮಾಡಿ ಮಾರ್ತಾಯಿದ್ರು. ಅದ್ರ ಕೂಡ ರೇಡ್ ಮಾಡ್ತಾರೆ. ಇದನ್ನು ಅರಿತು ಏನು ಮೊನ್ನೆ ನಾವು ರೇಡ್ ಮಾಡಬೇಕಂತೇಳಿ ಏನು ಪ್ರಯತ್ನ ಅಂತ ಹೊತ್ತಿನಲ್ಲಿ ಅಚಾನಕ್ಕಾಗಿ ಒಂದು ಬೆಂಗಳೂರಲ್ಲಿ ರೇಡ್ ಮಾಡಿದರು. ಔಷಧಿ, ಡೂಪ್ಲಿಕೇಟ್ ಔಷಧಿ. ಅವ್ರೇನು ಮಾಡ್ತಿದ್ರು, ತೆಲಂಗಾಣ ಮತ್ತು ಹಿಮಾಚಲದಿಂದ ಕಳಪೆ ಔಷಧಿಯನ್ನು ತಂದು ತಮ್ಮದೇ ಅಂತ ಲೇಬಲ್ ಹಾಕಿ ತಮ್ಮದೇ ಅಂತ ಎಕ್ಸ್ಪೈರಿ ಡೇಟನ್ನು ಹಾಕ್ತಾಯಿದ್ರು. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಕ್ರಮದಿಂದ ನಡೀತಿತ್ತು. 6 ಕೋಟಿ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಯು ಟಿ ಖಾದರ್ ಅವರು ಇದೊಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಆದರೆ ಎಲ್ಲ ಜಿಲ್ಲೆಯ ಆಹಾರ ಅಧಿಕಾರಿಗಳು ಎಲ್ಲರ ಜೊತೆನೇ ಶಾಮೀಲಿದ್ದಾರೆ. ಹೀಗಾಗಿ ರೇಡ್ ಆಗ್ತಾಯಿಲ್ಲ. ಕಳಪೆ ಏನೇನು ಉಪಯೋಗ ಮಾಡ್ತಾಯಿದ್ದಾರೆ, ಎಕ್ಸ್ಪೈರಿ ಡೇಟ್ ವಸ್ತುಗಳನ್ನು ಮಾರ್ತಾಯಿದ್ದಾರೆ. ದೊಡ್ಡ ಪ್ರಮಾಣದ ರೇಡ್ ಇಲ್ಲ. ಇಲ್ಲಿ ಏನು ವಶಪಡಿಸಿಕೊಂಡಿದ್ದಾರೆ, ಅವರು ಒಬ್ಬನನ್ನು ಹಿಡಿದಾರೆ. ಆದರೆ ಇದರಿಂದ ದೊಡ್ಡ ಜಾಲನೇ ಇದೆ. ಒಬ್ಬ BT ಪೊಲೀಸ್ ಅದನ್ನು ಹಿಡಿದುಕೊಂಡಿದ್ದಾರೆ. ಆ BT ಪೊಲೀಸಿಗೆ ಜನರು ಸಂಶಯ ದೃಷ್ಟಿಯಿಂದ ನೋಡ್ತಾಯಿದ್ರು. ಒಬ್ಬ ಬರ್ತಾಯಿದ್ದ, ನಂಬರ್ ಪ್ಲೇಟ್ ಇರಲಿಲ್ಲ ಗಾಡಿಗೆ. ಆದರೆ ಅವರು ಅಧಿಕಾರಿಗಳೇ ತಿಳಿಸಿದಂತ ರೇಡ್ ಮಾಡಿದ್ದಾರೆ. ಇಲ್ಲಿ 6 ಎಕರೆ ಪ್ರದೇಶದಲ್ಲಿ ಒಂದು ಮನೆ ಇತ್ತು. ಆ ಮನೆ ಬೆಂಗಳೂರು ಮಾಲೀಕ, ಅವನ ಫೋನ್ ನಂಬರ್ ಕೂಡ ಸಿಗ್ತಾ ಇರಲಿಲ್ಲ. ಅಂದರೆ ಈತನು ಕೂಡ ಶಾಮೀಲಾಗಿದ್ದಾನಂತ ಅರ್ಥ. ಎಷ್ಟು ಜನ ಸತ್ರು, ಎಷ್ಟು ಜನ ಬಳಲಿದ್ರು ಗೊತ್ತಿಲ್ಲ. 1 ವರ್ಷದ ಹಿಂದೆ ನಡೀತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅದು ಈ ಪ್ರಕರಣ ದೊಡ್ಡ ಪ್ರಕರಣ. ಹಿಂಗೆ ರೇಡ್ ಎಲ್ಲ ಕಡೆ ಆಗಬೇಕು, ಎಲ್ಲ ಜಿಲ್ಲೆಗಳಲ್ಲಿ ಆಗಬೇಕು. ಡ್ರಗ್ಸ ವಿಶೇಷ ಅಧಿಕಾರಿಗಳೇನಿದಾರಲ್ಲ, ಅದು ಮೆಡಿಕಲ್ ಅಂಗಡಿಗಳು ಹೋಗ್ತಾರೆ. ಒಂದು ಮೆಡಿಕಲ್ ಅಂಗಡಿಗೆ ನಿಮಗೇನೋ ಲೈಸೆನ್ಸ್ ಕೊಡಬೇಕಾದ್ರೆ 20 ಲಕ್ಷ ತೊಗೋತೈತೆ. ಅದು ಹೋಲ್ಸೇಲಲ್ಲಿ ಅಥವಾ ರಿಟೇಲರ್ಲಿ. ಅಲ್ಲಿ ಎಕ್ಸ್ಪೈರಿ ಡೇಟ್ ಔಷಧಿಗಳನ್ನು ನೋಡೋದಿಲ್ಲ. ಒಮ್ಮೊಮ್ಮೆ ಇಂಥ ಹಿಡಿದಂಥ ಹೊತ್ತಲ್ಲಿ ಗೋಡೌನಕ್ಕೆ ದಾಳಿ ಮಾಡಿದಾಗ ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಿದೆ. ಇಲ್ಲಿ ಅನೇಕ ಜನರು ಬಂಧನ ಆಗ್ಬೇಕಾಯ್ತು. ಕಾದು ನೋಡೋಣ ಯಾವ ರೀತಿ ಇದಕ್ಕೆ ಒಂದು ರಚನೆ ಮಾಡ್ತಾರೆ, ಯಾವ ರೀತಿ ತನಿಖೆ ಮಾಡ್ತಾರೆ. ಇನ್ನು 8-10 ದಿವಸದಲ್ಲಿ ಗೊತ್ತಾಗ್ತದೆ. ಆದರೆ ತುಕಾರಾಮ್ ಮುಂಡೆ ಅವರು ಏನು ಹೋರಾಟ ಮಾಡ್ತಾಯಿದ್ದಾರೆ, ಅಲ್ಲಿ ದೊಡ್ಡ ಬೆಂಬಲ ಸಿಕ್ಕಿದ್ದಾರೆ. ಹೀಗಾಗಿ ಅವರನ್ನು ಮತ್ತೆ ಸರ್ಕಾರ ವರ್ಗಾವಣೆ ಮಾಡ್ಬೇಕಂತ ಬೇಡಿಕೆಯನ್ನು, ಏನು ದೊಡ್ಡ ದೊಡ್ಡ ಕುಡಗಳು 5 ಸ್ಟಾರ್ 3 ಸ್ಟಾರ್ ಹೋಟೆಲ್ ನಡೆಸ್ತಾರ, ಅವರು ಮುಖ್ಯಮಂತ್ರಿಗೆ ಬೆನ್ನು ಹತ್ತಿದ್ದಾರೆ. ಇನ್ನೊಂದು ವಾರದಲ್ಲಿ ಅವರು ವರ್ಗಾವಣೆ ಆದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂದರೆ ಇಲ್ಲಿ ನಿಷ್ಠಾವಂತ ಅಧಿಕಾರಿಗಳು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಬೆಂಗಳೂರಿನಲ್ಲಿ ಏನು ರೇಡ್ ಮಾಡಿದ್ದಾರೆ, ಅಲ್ಲಿ ಕೂಡ ಅನೇಕ ರಾಜಕಾರಣಿಗಳು ಶಾಮೀಲಿದ್ದಾರೆ ಅಂತ ಕಂಡುಹಿಡಬೇಕೀಗ. ಯಾಕಂದರೆ ಇವ್ರದೇ ಅಂತ ಲೇಬಲನ್ನು ಕಂಡುಹಿಡಿದು, ಅದು ಅಲ್ಲದೆ ಕಳಪೆ ಗುಣಮಟ್ಟದ ಔಷಧ ಅಂತಂದು ಪ್ಯಾಕಿಂಗ್ ಮಾಡ್ತಿದ್ರು. ಎಂಥದ್ದು ಪ್ರತಿಷ್ಠಿತ ಕಂಪ್ನಿಗಳ ಪ್ಯಾಕಿಂಗ್ ಮೇಲೆ ಮತ್ತು ಒರಿಜಿನಲ್ ಪ್ಯಾಕಿಂಗ್ ಹಂಗೆ ಸಿಕ್ಕೋ ಎಲ್ಲಿ ಒರಿಜಿನಲ್. ಆ ಕಂಪ್ನಿಗಳು ಇದಕ್ಕೆ ಜೊತೆ ಶಾಮೀಲಾಗಿರಲೇಬೇಕು. ಇದೇ ಜಾಲವನ್ನು ಯಾವ ರೀತಿ ಬೇಯಿಸ್ತಾರೆ ಕಾದು ನೋಡ್ಬೇಕು. ಯಾವ ರೀತಿ ಬರಗಾಲ ಬಂದ ನಂತರ ಅಧಿಕಾರಿಗಳನ್ನು ಖುಷಿ ಪಡ್ತಾರಲ್ಲ, ಹಂಗೆ ರೇಡ್ ಆದ ನಂತರ ಎಲ್ಲ ಕಡೆಗೆ ಅಧಿಕಾರಿಗಳನ್ನ ಖುಷಿ ಪಡ್ತಾರೆ. ಟ್ರೇಡಿಂಗ್ ಬಿಸ್ನೆಸ್ ಆಗಲಿ ಅಥವಾ ಈ ಆಹಾರ ಇಲಾಖೆದಾಗಲಿ. ಈಗ ಮೊನ್ನೆ 13 ವಾಣಿಜ್ಯ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡ್ರಂತ ಒಂದು ತಾಲೂಕಿನಲ್ಲಿ. ಎಲ್ಲ ಕಡೆಯೂ 25-30 ಸಿಲಿಂಡರ್ ಸಿಗ್ತವೆ. ಅದನ್ನು ಗೃಹ ಬಳಕೆ ವಸ್ತುಗಳನ್ನು ವಾಣಿಜ್ಯ ಏನು ಹೋಟೆಲ್ಗಳು ಅಲ್ಲಿ ರೇಡ್ ಮಾಡ್ತಾರೆ. ಅದ್ರ 5 ಸ್ಟಾರ್ 3 ಸ್ಟಾರ್ದಲ್ಲಿ ಕಳಪೆ ಆಹಾರ ಇದೆ. ನಂತರ ಇಲ್ಲಿ ಮಹಾರಾಷ್ಟ್ರದಲ್ಲಿ 1 ವರ್ಷದ ಅಂಡಿಗಳನ್ನು ಅಂದರೆ ತತ್ತಿಗಳನ್ನು ಅವರು ಬಿಸಿ ಮಾಡಿ ಕೊಡ್ತಾಯಿದ್ರಂತ. ಅಂದರೆ ಎಲ್ಲಿಟ್ಟಿರಬೇಕು, ಯಾವ ಶೀತೀಕರಣದಲ್ಲಿ ಇಟ್ಟಿರಬೇಕು, ಮಾಂಸಗಳನ್ನು ಕೂಡ ಪತ್ತೆ ಹಚ್ಚಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಕೂಡ ದೊಡ್ಡ ಪ್ರಮಾಣದ ರೇಡ್ ಆಗಬೇಕು.
ಇನ್ನು ಫಾರ್ಮಸಿಸ್ಟ್ಗಳು ಅವರು ಕೂಡ ಒಂದು ಲೈಸೆನ್ಸ್ ತೆಗೆದುಕೊಳ್ಬೇಕಾದ್ರೆ ಇವರೇ ಕಾರಣ. ಕಳಪೆ ಮಟ್ಟ ಔಷಧ ವಿತರಣೆಗೆ ಇವರೇ ಕಾರಣ. ಮತ್ತು ಮೆಡಿಕಲ್ ಅಂಗಡಿಗಳ ಚೆಕ್ಕನ್ನು ಯಾಕೆ ಮಾಡೋಂಗಿಲ್ಲ? ಅವ್ರು ಬರ್ತಾರೆ, ಡ್ರಗ್ಸ್ ಅಧಿಕಾರಿಗಳು ಬರ್ತಾರೆ, ಡ್ರಗ್ಸ್ ಇನ್ಸ್ಪೆಕ್ಟರ್ ಬರ್ತಾರೆ, ಅವರು ಲೈಸೆನ್ಸ್ ಇದೆ ಅಂತ ಅಷ್ಟೇ ನೋಡ್ತಾರೆ. ಅದು ಲೈಸೆನ್ಸ್ ಯಾರ ಹೆಸರಿನಲ್ಲಿದೆ. ಕೆಲವೊಂದು ಜನ ಕೊಂಡು ತೊಗೋತಾರೆ, ನಿನಗೆ 5,000 ರೂಪಾಯಿ ಕೊಡ್ತಾನೆ, ನನಗೆ ಲೈಸೆನ್ಸ್ ಕೊಡು ಅಂತ. ಅಲ್ಲಿ ಲೈಸೆನ್ಸ್ ಇಟ್ಟಿರ್ತಾರೆ. ನಂತರ ಅಲ್ಲಿ ಫ್ರಿಜ್ ಇರಬೇಕು, ಕೆಲವೊಂದು ಕಂಡೀಷನ್ಸ್ ಭಾಳ ಇದೆ ಮೆಡಿಕಲ್ ಅಂಗಡಿಗಳಲ್ಲಿ. ಆದರೆ ಅವರು ರಿಸೀಟ್ ಕೈ ಕೊಡೋಂಗಿಲ್ಲ ಅಂತ ಅಲ್ಲಿ ಅಂಥವ್ರು ನೇಮಿಸಿರ್ತಾರೆ. ಅಲ್ಲಿ ಕ್ವಾಲಿಫೈಡ್ ಮಾಡಬೇಕು, B.Pharm ಪಾಸ್ ಆದವರು ಅವ್ರು ಇಟ್ಕೋಬೇಕು. ಇಲ್ಲ 10ನೇ ಪಾಸ್ 12ನೇ ಪಾಸ್ ಅವ್ರು ಡಾಕ್ಟರ್ ಬರೆದು ಕೊಟ್ಟದ್ದು ಹೆಂಗೆ ಓದ್ಲಿಕ್ಕೆ ಸಾಧ್ಯ ಇದೆ? ಇಲ್ಲ ಅದನ್ನು ಕೂಡ ಚೆಕ್ ಮಾಡೋದಿಲ್ಲ. ಮತ್ತು ಮೆಡಿಕಲ್ ಶಾಪ್ ಅಂತಾರೆ, ಜನರಲ್ ಸ್ಟೋರ್ಸ್ ಅಂತ ಇಟ್ಟಿರ್ತಾರೆ, ಅದು ಇಡ್ಲಿಕ್ಕೆ ಬರೋದೇ ಇಲ್ಲ. 2 in 1 ಮೆಡಿಕಲ್ ಶಾಪ್ ಅಂದರೆ ಮೆಡಿಕಲ್ ಶಾಪನ್ನು ಇಡಬೇಕು. ಅದರ ಎಲ್ಲ ಅಧಿಕಾರಿಗಳು ಶಾಮೀಲು ಇದ್ದರಿಂದ ಇಲ್ಲಿ ಕೂಡ 6 ರೂಪಾಯಿ ಸಿಗೋದು 60 ರೂಪಾಯಿ ಹಾಕ್ತಾರೆ. ಯಾಕಂದರೆ ಎಕ್ಸ್ಪೈರಿ ಡೇಟ್ ಕೂಡ ಮುಗಿದ ಔಷಧಗಳನ್ನು ಕಡೆ ಕೊಡ್ತಾರೆ. ಅದು ಹಳ್ಳಿ ಜನರಿಗೆ ಗೊತ್ತಾಗೋದಿಲ್ಲ. ಇನ್ನು BAMS BHMS ಅವ್ರಿ ಅಲ್ಲಿ ಔಷಧ ಕೊಡಬಾರ್ದಂತಿದೆ, ಇಂಜೆಕ್ಷನ್ ಮಾಡಬಾರ್ದಂತಿದೆ, ಸಲಹೆ ಸೂಚನೆಗಳನ್ನು ಕೊಡಬಾರ್ದಂತಿದೆ. ಅಲ್ಲಿ ಕಡೆ ಕೊಡ್ತಾಯಿದ್ದಾರೆ. ಬಡ ಜನರ ಪ್ರಾಣವನ್ನು ಇವ್ರು ತೆಗಿತಾ ಇದ್ದಾರೆ. ಇದ್ರ ಬಗ್ಗೆ ಯಾವುದೂ ಕಠಿಣವಾದಂಥ ಕಾನೂನೇ ಇಲ್ಲ. ಮೆಡಿಕಲ್ ಸ್ಟೋರ್ದವರು ಕೇವಲ ದಂಧೆ ಮಾಡ್ತಾಯಿದ್ದಾರೆ. ಇಲ್ಲಿ ಕಠಿಣ ಕಾನೂನನ್ನು ತರಬೇಕು. ಕೆಲವು ಜನ ಹೇಳ್ತಾರೆ ಇಂಥವ್ರಿಗೆ ಫಾಶಿ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಕಾನೂನು ತರಬೇಕಂತ ಹೇಳ್ತಾ ಇದ್ದಾರೆ. ಆದರೆ ಈಗಿನಿರ್ತಕ್ಕಂಥ ಕಾಯ್ದೆಗಳಲ್ಲಿ ಇದು ಯಾವುದೂ ಇಲ್ಲ. ಕಠಿಣ ಕಾನೂನುಗಳನ್ನು ಇದೇ ಅಧಿವೇಶನದಲ್ಲಿ ತರ್ತಾರೋ ಅಥವಾ ಮುಂದಿನ ಅಧಿವೇಶನದಲ್ಲಿ ತಿದ್ದುಪಡಿ ಕಾಯ್ದೆಯನ್ನು ತರ್ತಾರೋ ಗೊತ್ತಿಲ್ಲ. ಇನ್ನು KPME ಅದು ಲೈಸೆನ್ಸ್ ಕೆಲವೊಂದು ಜನ ಕೊಡ್ತಾರೆ, ಅದು ಬೇಕಾಗ್ತದೆ. ಅದಕ್ಕೂ ಕೂಡ 50 ಲಕ್ಷ ಇದೆ, 50,000 ರೂಪಾಯಿ ಇದೆ. ಇನ್ನು ಮೆಡಿಸಿನ್ ಪ್ರಾಕ್ಟೀಷ್ನರ್ ಏನಿದಾರಲ್ಲ, ಔಷಧ ಕೊಡೋರು, ಅವರು ಮೆಡಿಕಲ್ ಸ್ಟೋರ್ಗಳಲ್ಲಿ ಇರೋದನ್ನೇ ಇಲ್ಲ, ಇರುವಂತೆ ನೋಡಿಕೊಳ್ಬೇಕಂತ ಸಾರ್ವಜನಿಕರು ಕೇಳ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿ ಬಂದಂಥ UT ಖಾದರ್ ಅವರು ಯಾವ ರೀತಿ ಇಲ್ಲಿ ನಡ್ಕೋತಾರೆ, ಯಾವ ರೀತಿ ಕೆಲಸ ಮಾಡ್ತಾರೆ ಕಾದು ನೋಡಬೇಕು. ಇನ್ನು ವೈದ್ಯರು ಏನು ಹ್ಯಾಂಡ್ ರೈಟಿಂಗ್ ಬರೆದಿರ್ತಾರೆ ಅದೇನು ತಿಳಿಯೋದೇ ಇಲ್ಲ. ತಿಳಿಯೋಂಗೆ ಬರೆದು ಕೊಡ್ಬೇಕಂತಿದೆ. ಅದು ಮೆಡಿಕಲ್ ಶಾಪ್ ಗೊತ್ತು, ಡಾಕ್ಟ್ರಿಗೆ ಗೊತ್ತು. ಡಾಕ್ಟ್ರ್ ಏನು ಮಾಡ್ತಾನೆ, ನಾನು ಲೂಟಿ ಹೊಡಿತೇನೆ, ನೀನು ಲೂಟಿ ಹೊಡಿ ಅಂತ. ಅದೇ ಅದರ ಅರ್ಥ. ಗ್ರಾಹಕರಿಗೆ ಏನೂ ಗೊತ್ತಿಲ್ಲ. ಇದು ಕೂಡ ತನಿಖೆ ಆಗಬೇಕು. ಔಷಧ ಮೀರಿದಂಥ ಔಷಧಿಗಳನ್ನ ವಿತರಣೆ ಆಗೋದನ್ನು ತಡೆಗಟ್ಟಬೇಕಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ದೆ. ನಾಳೆ ಮತ್ತೊಂದು ತೊಗೊಂಡು ಬೇಡಾಗ್ತೇವೆ. ಅಲ್ಲಿವರೆಗೆ ಎಲ್ಚವಾಗಲಿ, ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತಿ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿದವನೇ ನಮ್ಮದು. ಸ್ವತಂತ್ರ ಪತ್ರಿಕಾ ಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.